ಎಲ್ಲರಿಗೂ ನನ್ನ ವಿಡಿಯೋ ಮತ್ತೆ ಆಡಿಯೋ ಎರಡು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತ ಥಮ್ಸ್ ಅಪ್ ಕೊಟ್ಬಿಡಿ. ಅದ್ಭುತ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ 30 ದಿನಗಳ ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ನಾವೇನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಶುರು ಮಾಡಿದ್ವಿ. ಬೆಂಗಳೂರಲ್ಲಿ ನಾವೆಲ್ಲ ಒಟ್ಟಿಗೆ ಸಿಕ್ಕಿ ಒಂದು 2 ದಿನಗಳ ವಿಶೇಷ ಕಾರ್ಯಾಗಾರದಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಒಟ್ಟಿಗೆ ಸಾಮೂಹಿಕವಾಗಿ ಬಂದು ಆ ಒಂದು ಸಂಕಲ್ಪವನ್ನ ತಗೊಂಡು ಹೀಲಿಂಗ್ ಮಾಡೋಣ ಅಂತ ಏನ್ ಶುರು ಮಾಡಿದ್ವಿ, ಅದರ 30ನೇ ದಿನ ಇವತ್ತು ಅಂತಿಮ ದಿನಕ್ಕೆ ಬಂದಿದೀವಿ. ಯಾರೆಲ್ಲ ಈ 30 ದಿನ ನನ್ನ ಜೊತೆ ಭಾಗವಹಿಸ್ತಾ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಕಳೆದ 1 ವಾರ ನಾವು DMP ಶೈಲಿಯಲ್ಲಿ ಇದನ್ನ ಮಾಡ್ತಾ ಬಂದಿದ್ದೀವಿ. ಸೊ ಈ 30 ದಿನ ಆದ್ಮೇಲೆ ಇದನ್ನ DMP ಶೈಲಿಯಲ್ಲಿ ಈ ಪ್ರತಿದಿನ ನಾವೇನು ಹೀಲಿಂಗ್ ಮಾಡ್ತಾ ಇದೀವಿ ಇದನ್ನ ಹಾಗೆ ಮುಂದುವರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಕೂಡ ನಾನು ಮಾಡಿದೀನಿ. ಈಗಾಗಲೇ ಬಹಳಷ್ಟು ಜನ ಅದಕ್ಕೆ ಜಾಯಿನ್ ಆಗಿದ್ದೀರಾ. ಸೊ ಇವತ್ತು 30ನೇ ದಿನ ಅದೇ ಒಂದು ಜೋಶ್ ನಲ್ಲಿ ಇವತ್ತು ಕೂಡ ನಾವು ಆ DMP ಸ್ಟೈಲ್ ನಲ್ಲಿ ನಮ್ಮ ಎನರ್ಜಿಯನ್ನ ರೈಸ್ ಮಾಡಿ ಈ ಒಂದು ಹೀಲಿಂಗ್ ಅನ್ನ ಮುಂದುವರಿಸೋಣ. ಸೊ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೇಕು. ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಂಡು ನನ್ನ ಜೊತೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿ. ಪ್ರತಿದಿನ ನಾವು ನಮ್ಮ ಎನರ್ಜಿ ಮೇಲೆ ಒಂದು 1/4 ಗಂಟೆ ಕೆಲಸ ಮಾಡ್ತಾ ಹೋದ್ರೆ ನಮಗೆ ಇಡೀ ದಿನ ಆ ಮುಂದಿನ 24 ಗಂಟೆ ಆ ಒಂದು ಎನರ್ಜಿ ಆ ಒಂದು ಶಕ್ತಿ ನಮ್ಮನ್ನ ಖುಷಿಯಾಗಿ ಇಡೋದಕ್ಕೆ ನಮ್ಮ ಗುರಿಗಳ ಕಡೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಎಲ್ಲ ರೆಡಿಯಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಜೊತೆ ಡಾನ್ಸ್ ಮಾಡ್ತಾ ಇವತ್ತಿನ ದಿನವನ್ನ ಶುರು ಮಾಡೋಣ. ಸೊ ಎಲ್ಲರೂ ನನ್ನ ಮ್ಯೂಸಿಕ್ ಧ್ವನಿ ಕೇಳಿಸ್ತಾ ಇದ್ರೆ ಹೇಳಿ. ಒಂದು ನಿಮಿಷ. ಎಸ್, ಎಲ್ಲ ಡಾನ್ಸ್ ಬರ್ಲಿ. ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ ನಾ ಕೇಳಿದಕ್ಕೆ ಕೊಡು ನೀ ಆನ್ಸ. ಯಾಕೆ ಹೇಳು ಈ ಪಾಡಿ ಇಷ್ಟು ಸೂಪರ್. ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್. ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್. DJ raise some bass up, so we gonna put your hands up. ಇವಳ ನೋಡಣ್ಣ ಎಷ್ಟು ಬೆಳ್ಳಗವಳಣ್ಣ. ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ. ನೋಡೋಕೆ ಸಣ್ಣ ತೂಟಿಗೆ ಹಚ್ಚವಳೆ ಬಣ್ಣ. ನನ್ನ ಹಾರ್ಟಿಗೆ ಬುಲೆಟ್ ನಾಟಂಗ್ ಬಿಡ್ತಾವಳೆ ಕಣ್ಣ. ಬೆಟ್ಟೆಗೆ ಹೋಗೋದೆ ಬೇಡ, ಇಲ್ಲೇ ಇದೆ ಶಿಕಾರಿ. ಇವಳಿಂದ ಬಿದ್ದ ಹುಡುಗ ಪಾಪ ಪರ್ಮನೆಂಟ್ ಭಿಕಾರಿ. ನಾ ಸೈಕಾದೆ, ಇಲ್ಲಿ ಬಂದು ಸೈಕಾದೆ. ಇವಳು ನೋಡಿ ಸೈಕಾದೆ. ಓ ಮೈ ಗಾಡ್ ಸತ್ತದೆ ಈ ಬೇಬಿ ನೋಡೆ. ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಅದ್ಭುತ. ಹಾಗೆ ಎಲ್ಲ 2 ಕೈಗಳನ್ನ ತಗೊಳ್ಳಿ, ಚಪ್ಪಾಳೆ ಹೊಡಿಯೋದಕ್ಕೆ ಶುರು ಮಾಡಿ. ಚಪ್ಪಾಳೆ ಹೊಡಿಯೋದಕ್ಕೆ ಶುರು ಮಾಡಿ. ಬರ್ಲಿ, ಇದು ಮೊದಲನೇ ಸ್ಪೀಡು. ಹಾಗೆ ಸ್ಪೀಡ್ ಜಾಸ್ತಿ ಮಾಡಿ. 2, 3 ಎಲ್ಲ ಕೈ ತಗೊಳ್ಳಿ. ಎಸ್ ಹೇಳಿ, ನಮ್ಮಿಂದ ಸಾಧ್ಯವೇ? ಎಸ್. ನಾವೆಲ್ಲ ಮಾಂತ್ರಿಕವೇ? ಎಸ್. ನಾವೆಲ್ಲ ಸುಖಮಯ ಶ್ರೀಮಂತವೇ? ಎಸ್. ಹಾಗೆ ಎಲ್ಲರೂ ನಿಮಗ್ ನೀವೇ ಚಪ್ಪಾಳೆ ಕೊಟ್ಕೊಳ್ತಾ ಒಂದು ಹೈಫೈ ಕೊಟ್ಕೊಳ್ತಾ ಗ್ಯಾಲರಿ ವ್ಯೂಗ್ ಬನ್ನಿ. ಗ್ಯಾಲರಿ ವ್ಯೂಗ್ ಬಂದು ಅಟ್ಲೀಸ್ಟ್ ಒಂದು 5 ಜನರನ್ನ ಹೆಸರನ್ನ ತೆಗೆದು ನೀವೆಲ್ಲ ಸುಖಮಯ ಶ್ರೀಮಂತರೇ ಅಂತ ಅಭಿನಂದನೆಗಳನ್ನ ತಿಳಿಸಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಒಂದು 5 ಜನಕ್ಕೆ ತಿಳಿಸಿ ನೀವು ಸುಖಮಯ ಶ್ರೀಮಂತರು ಅಂತ ಅಭಿನಂದನೆಗಳನ್ನ ತಿಳಿಸಿ. ಕಮಾನ್. ಎಲ್ಲ ಬಸವರಾಜ್ ಅವರು, ಧರಣಿ ಮೋಹನ್ ಅವರು ಅಂಡ್ ವಿವಾ. ಇನ್ನೊಂದು ಯಾರು? ಎಲ್ಲರೂ ಅನ್ಮ್ಯೂಟ್ ಮಾಡ್ಕೋಬೇಕು. ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿದ್ಯಾ?
ಓಕೆ, ಸೂಪರ್. ಮುಂದಕ್ಕೆ ಹೋಗೋಣ. ಒಂದ್ ನಿಮಿಷ. ಎಸ್, ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಎದೆ ಮೇಲೆ ಕೈಗಳನ್ನ ಇಟ್ಕೊಳ್ಳಿ. ನನ್ನ ವಿಡಿಯೋ ಟರ್ನ್ ಆಫ್ ಆಗ್ತಾ ಇದೆ. ಎಲ್ಲ ನೇರವಾಗಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನವನ್ನ ಹರಿಸ್ತಾ ಹೋಗಿ ಗೆಳೆಯರೆ. ನೇರವಾಗಿ ಕೂತ್ಕೊಳ್ಳಿ. ಎಲ್ಲರೂ ಒಂದು ಮುಗುಳ್ನಗೆಯನ್ನ ಮುಖದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಸೀರಿಯಸ್ ಆಗಿರ್ಬೇಡಿ, ಸ್ವಲ್ಪ ಸ್ಮೈಲ್ ಇರಲಿ ಮುಖದಲ್ಲಿ. ಎಲ್ಲರಿಗೂ ನನ್ನ ಧ್ವನಿ ಮತ್ತೆ ನನ್ನ ಮ್ಯೂಸಿಕ್ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಹಾಗೆ ನನ್ನ ಧ್ವನಿ ಮತ್ತೆ ಮ್ಯೂಸಿಕ್ ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ? ಅದ್ಭುತ. ಎಲ್ಲರೂ ಹಾಗೆ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನ ಹರಿಸಿ. ನಾನು ಹೇಳೋದನ್ನ ಹಾಗೆ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ. ಯಾವಾಗೆಲ್ಲ ನನ್ನ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ, ಮನಸ್ಸಿನಲ್ಲಿ ಶಕ್ತಿಯ ಒಂದು ಅಭಾವ ನನಗೆ ಫೀಲ್ ಆಗುತ್ತೆ, ಆವಾಗೆಲ್ಲ ನನ್ನ ಎರಡೂ ಕೈಗಳನ್ನ ನನ್ನ ಎದೆಯ ಮೇಲೆ ಇಟ್ಕೊಂಡು ಒಂದು 10 ಬೇರೆ ಬೇರೆ ವಿಷಯಗಳಿಗೆ ನಾನು ಕೃತಜ್ಞತೆಯನ್ನ ಹೇಳ್ತೀನಿ. ಸಣ್ಣ ವಿಷಯವಾಗಿರ್ಬೋದು, ದೊಡ್ಡ ವಿಷಯವಾಗಿರ್ಬೋದು, ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹುಡುಕಿ ನಾನು ಕೃತಜ್ಞತೆಯನ್ನ ಹೇಳ್ತೀನಿ. ಎಲ್ಲರೂ ಈಗ ನಾನು 1, 2, 3 ಅಂತ ಹೇಳ್ತಾ ಹೋಗ್ತೀನಿ. ನನ್ನ ಜೊತೆ ಹಾಗೆಯೇ ಒಂದೊಂದು ವಿಷಯವನ್ನ ನೆನಪು ಮಾಡಿಕೊಂಡು ಅದಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಹೋಗಿ. 10 ಬೇರೆ ಬೇರೆ ವಿಷಯಗಳನ್ನ ನೆನಪು ಮಾಡಿಕೊಂಡು ಎಲ್ಲರೂ ನನ್ನ ಜೊತೆ ಕೃತಜ್ಞತೆಯನ್ನ ಹೇಳ್ತಾ ಹೋಗಿ. 1, ಯಾವ ವಿಷಯಕ್ಕೆ ನಿಮಗೆ ಕೃತಜ್ಞತೆ ಹೇಳಬೇಕು ಅನ್ಸುತ್ತೆ, ಯಾವುದಾದ್ರೂ ವಿಷಯವನ್ನ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ನೆನಪಿಸ್ಕೊಂಡು ಕೃತಜ್ಞತೆ ಹೇಳಿ. 2, 3, 4, 5, 6, ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ಯಾವುದೇ ವಿಷಯ ನಿಮಗೆ ನೆನಪಾದ್ರೂ ಕೃತಜ್ಞತೆ ಹೇಳಬೇಕು ಅನ್ಸಿದ್ರು ಅದಕ್ಕೆ ಕೃತಜ್ಞತೆಯನ್ನ ಹೇಳಿ. 7, 8, 9, 10. ಅದ್ಭುತ. ಹೇಳಿ ನನ್ನ ಜೊತೆ. ಪ್ರತಿ ಸರ್ತಿ ನನ್ನ ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆ ಆದಾಗ, ನಕಾರಾತ್ಮಕ ಭಾವನೆಗಳು ಬರ್ತಿದ್ದಾಗ, ಸಕಾರಾತ್ಮಕ ಶಕ್ತಿ ಕಡಿಮೆ ಆದಾಗ, ಜಸ್ಟ್ ನನ್ನ
ಹೃದಯದ ಮೇಲೆ ಎರಡೂ ಕೈಗಳನ್ನ ಇಟ್ಟು ನನ್ನ ಜೀವನದಲ್ಲಿ ಏನೆಲ್ಲ ಸಕಾರಾತ್ಮಕ ವಿಷಯಗಳಿದೆ ಅದನ್ನ ಗುರುತಿಸಿ ಅದಕ್ಕೆ ಕೃತಜ್ಞತೆ ಹೇಳ್ತಾ ಹೋಗ್ತೀನಿ. ಹಾಗೆ ಹೇಳಿದಾಗ ಒಂದು ಟೈರಲ್ಲಿ ಗಾಳಿ ತುಂಬಿಸಿದ ಹಾಗೆ, ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸಿದ ಹಾಗೆ, ಈ ನನ್ನ ದೇಹಕ್ಕೆ, ನನ್ನ ಆತ್ಮಕ್ಕೆ ನಾನು ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಇದ್ದೀನಿ. ಆ ಸಕಾರಾತ್ಮಕ ಶಕ್ತಿ ನನ್ನನ್ನ ನನ್ನ ಗುರಿಯ ಕಡೆ, ಸಂತೋಷದ ಕಡೆ ಸುಲಭವಾಗಿ ಕರ್ಕೊಂಡು ಹೋಗುತ್ತೆ. ಎಲ್ಲ ಹಾಗೆ ಕಣ್ಣುಗಳನ್ನ ತೆರಿಬಹುದು. ತೆರೆದು ಮತ್ತೊಮ್ಮೆ ಹೇಳಿ, ಯಾವಾಗೆಲ್ಲ ನನ್ನಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಯಾವಾಗೆಲ್ಲ ನನ್ನಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ, ಎರಡೂ ಕೈಗಳನ್ನ ನನ್ನ ಹೃದಯದ ಮೇಲೆ ಇಟ್ಟು ಒಂದು 10 ಬೇರೆ ಬೇರೆ ವಿಷಯಗಳಿಗೆ ನಾನು ಕೃತಜ್ಞತೆಯನ್ನ ಹೇಳ್ತೀನಿ. ಎಷ್ಟು ಜನ ಇದನ್ನ ಮಾಡ್ತೀರಾ? ಕೈಗಳನ್ನ ತೋರಿಸಿ ಪ್ರಾಮಿಸ್ ಮಾಡಿ. ಬರೀ ಒಂದು 10 ಬೇರೆ ಬೇರೆ ವಿಷಯಗಳಿಗೆ ಕೃತಜ್ಞತೆಯನ್ನ ಹೇಳ್ತಾ ಹೋಗೋಣ. ಅದ್ಭುತ. ಇದೇ ಸಕಾರಾತ್ಮಕ ಶಕ್ತಿಯಲ್ಲಿ ನಿಮ್ಮ ದೃಢೀಕರಣಗಳನ್ನ ಪ್ರಕೃತಿಗೆ ತಿಳಿಸಿ. ಯಾರೆಲ್ಲ ದೃಢೀಕರಣಗಳನ್ನ ಈಗಾಗ್ಲೇ ಬರ್ಕೊಂಡಿದ್ದೀರಾ, ಅದ್ಭುತ. ಬೇರೆಯವರು ನಿಮಗೆ ಏನೆಲ್ಲ ಬೇಕು ಅಂತ ಆಸೆ ಇದೆ ಅದೆಲ್ಲ, ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ನಿಮ್ಗೆ ಏನೆಲ್ಲ ಬೇಕು ಅಂತ ಆಸೆ ಇದೆ ಅದೆಲ್ಲ ಈಗ ಆಗ್ಲೇ ನಿಮಗೆ ಸಿಕ್ಕಿರೋ ಹಾಗೆ ಪ್ರಕೃತಿಗೆ ಕೃತಜ್ಞತೆಯನ್ನ ತಿಳಿಸಿ. ನಿಮಗೆ ನಾನು 3 ನಿಮಿಷ ಕೊಡ್ತಾ ಇದ್ದೀನಿ. ನಾನು ಕೂಡ ನಿಮ್ಮ ಜೊತೆ ಈ ದೃಢೀಕರಣಗಳನ್ನ ಓದ್ತೀನಿ. ಒಂದೊಳ್ಳೆ ಹೈ ಎನರ್ಜಿ ಮ್ಯೂಸಿಕ್ ಹಾಕ್ತೀನಿ. ಎಲ್ಲರೂ ನನ್ನ ಜೊತೆ ಇದನ್ನ ಮಾಡ್ತಾ ಹೋಗಿ. ಎಸ್, ಎಲ್ಲರಿಗೂ ನನ್ನ ಮ್ಯೂಸಿಕ್ ಕೇಳ್ತಾ ಇದೆ ಅನ್ಕೊಳ್ತೀನಿ. 1 ನಿಮಿಷ. ಎಸ್, ಎಲ್ಲರೂ ನಿಮ್ಮ ಮನಸ್ಸಿನ ಆಸೆಗಳನ್ನ ಈಗಾಗ್ಲೇ ಪ್ರಕೃತಿ ತಂದು ನಿಮಗೆ ಕೊಟ್ಟಿರೋ ತರ, ನೆರವೇರಿಸಿರೋ ತರ ಕಲ್ಪಿಸ್ಕೊಂಡು ಅದನ್ನ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳ್ತಾ ಹೋಗಿ. ಎಲ್ಲ ಗ್ಯಾಲರಿ ವ್ಯೂ ಬಂದು ಒಬ್ಬರನ್ನ ಒಬ್ರು ನೋಡ್ತಾ, ಒಬ್ಬರಿಂದ ಒಬ್ರು ಶಕ್ತಿಯನ್ನ ಪಡ್ಕೊಳ್ತಾ ಇದನ್ನ ಮಾಡಿ ಗೆಳೆಯರೆ. ನಿಮ್ಗೆ 3 ನಿಮಿಷ ಕೊಡ್ತಾ ಇದ್ದೀನಿ. ಎಲ್ಲ ಮತ್ತೊಮ್ಮೆ ಹೇಳಿ, ಎರಡೂ ಕೈಗಳನ್ನ ಹೃದಯದ ಮೇಲೆ ಇಟ್ಕೊಂಡು ಹೇಳಿ, ಯಾವಾಗೆಲ್ಲ ನನಗೆ ದುಃಖ ಆಗುತ್ತೆ, ನನ್ನಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ, ಈ ಎರಡೂ ಕೈಗಳನ್ನ ಹೃದಯದ ಮೇಲಿಟ್ಟು ಒಂದು 10 ಬೇರೆ ಬೇರೆ ವಿಷಯಗಳಿಗೆ ಕೃತಜ್ಞತೆಯನ್ನ ಹೇಳ್ತಾ ಹೋಗ್ತೀನಿ. ಸಣ್ಣದಿರ್ಲಿ, ದೊಡ್ಡದಿರ್ಲಿ,
ಒಂದು 10 ಬೇರೆ ಬೇರೆ ವಿಷಯಗಳಿಗೆ ಕೃತಜ್ಞತೆಯನ್ನ ಹೇಳ್ತಾ ಹೋಗ್ತೀವಿ. ಅದ್ಭುತ. ಇನ್ನೊಂದು ನಿಮಿಷ ಕೊಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ನಿಮ್ಮ ದೃಢೀಕರಣಗಳನ್ನ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳುವುದು. ಅದ್ಭುತ ಗೆಳೆಯರೆ, ಯಾರೆಲ್ಲ ದೃಢೀಕರಣಗಳನ್ನ ಈಗಾಗಲೇ ಹೇಳಿ ಮುಗಿಸಿದೀರಾ, ಅದ್ಭುತ. ಬೇರೆಯವರು ತೊಂದರೆ ಇಲ್ಲ, ನೀವು ನಂತರ ನಿಮ್ಮ ದೃಢೀಕರಣಗಳನ್ನ ಮುಂದುವರಿಸಬಹುದು. ಈಗ ಮತ್ತೆ ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ. ಎಲ್ಲರಿಗೂ ನನ್ನ ಮ್ಯೂಸಿಕ್ ಮತ್ತೆ ನನ್ನ ಧ್ವನಿ ಕೇಳಿಸ್ತಾ ಇದ್ದ ಒಂದು ಥಮ್ಸ್ ಅಪ್ ಕೊಟ್ಬಿಡಿ. ಅದ್ಭುತ. ನಾನು ಹೇಳೋದನ್ನ ನಿಧಾನವಾಗಿ ಹೇಳ್ತಾ ಹೋಗಿ. ನನ್ನ ಮನಸ್ಸಲ್ಲಿ ದುಃಖ ಆದಾಗ, ಶಕ್ತಿ ಕಡಿಮೆ ಅನ್ನಿಸ್ದಾಗ, ಉತ್ಸಾಹ ಇಲ್ಲದಂತೆ ಅನ್ನಿಸ್ದಾಗ, ಇದೆಲ್ಲ ಅನ್ಸೋದು ಸಹಜ. ನಾವು ಮನುಷ್ಯರಾಗಿರೋದ್ರಿಂದ ಈ ರೀತಿ ಅವಾಗವಾಗ ನಮ್ಮ ಶಕ್ತಿ ಕಡಿಮೆ ಅನ್ಸೋದು, ಉತ್ಸಾಹ ಕಡಿಮೆ ಅನ್ಸೋದು ಸಹಜ. ಆ ಸಮಯದಲ್ಲಿ ನಾವು ಬೇರೆ ಏನು ಮಾಡಬೇಕಾಗಿಲ್ಲ. ನಮ್ಮ ಎರಡೂ ಕೈಗಳನ್ನ ನಮ್ಮ ಎದೆಯ ಮೇಲೆ ಇಟ್ಕೊಂಡು ನಮ್ಮ ಜೀವನದಲ್ಲಿ ಏನೆಲ್ಲ ಸಕಾರಾತ್ಮಕವಾಗಿ ನಡೀತಾ ಇದೆ, ಅದು ಸಣ್ಣ ವಿಷಯವಾಗಿರ್ಲಿ, ದೊಡ್ಡ ವಿಷಯವಾಗಿರ್ಲಿ, ಆರೋಗ್ಯದಲ್ಲಾಗಿರಲಿ, ವೃತ್ತಿ ಜೀವನದಲ್ಲಾಗಿರಲಿ, ಬಾಂಧವ್ಯದಲ್ಲಾಗಿರಲಿ, ಹಣಕಾಸಿನ ವಿಷಯದಲ್ಲಾಗಿರಲಿ, 10 ಬೇರೆ ಬೇರೆ ವಿಷಯಗಳನ್ನ ನಾನು ಗುರುತಿಸಿ ಅದಕ್ಕೆ ನನ್ನ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನ ತಿಳಿಸ್ತಾ ಹೋಗ್ತೀನಿ. ನಾನು ಹೆಚ್ಚು ಹೆಚ್ಚು ವಿಷಯಗಳನ್ನ ಗುರುತಿಸಿ ಕೃತಜ್ಞತೆಯನ್ನ ತಿಳಿಸ್ತಾ ಹೋಗ್ತಿದ್ದಂತೆ ನನ್ನ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತಾ ಹೋಗುತ್ತೆ. ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ನಾನು ಏನೆಲ್ಲ ಇಷ್ಟಪಡ್ತೀನಿ ಅದನ್ನ ಆಕರ್ಷಿಸೋ ಶಕ್ತಿ ನನ್ನಲ್ಲಿ ತುಂಬುತ್ತೆ. ನನ್ನಲ್ಲಿ ಸಂತೋಷ ತುಂಬುತ್ತೆ. ನನ್ನ ಜೀವನ ಸಕಾರಾತ್ಮಕ ದಾರಿಗೆ ಹಿಂತಿರುಗುತ್ತೆ. ಎಲ್ಲರೂ ನಿಮ್ಮ ಕಣ್ಣುಗಳನ್ನ ತೆರೆದು ಮತ್ತೊಮ್ಮೆ ಹೇಳಿ ಗೆಳೆಯರೆ, ಯಾವಾಗೆಲ್ಲ ನನ್ನಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಉತ್ಸಾಹ ಕಡಿಮೆ ಆಗುತ್ತೆ, ಎರಡೂ ಕೈಗಳನ್ನ ಹೃದಯದ ಮೇಲೆ ಇಟ್ಕೊಂಡು ಪ್ರಕೃತಿಗೆ ಒಂದು 10 ಬೇರೆ ಬೇರೆ ವಿಷಯಗಳಿಗೆ ನಾನು ಕೃತಜ್ಞತೆಯನ್ನ ಹೇಳ್ತೀನಿ. ಎಷ್ಟು ಜನ ಪ್ರಾಮಿಸ್ ಮಾಡ್ತೀರಾ? ಕೈನ ತೋರಿಸಿ. ಜಸ್ಟ್ ಒಂದು 10 ವಿಷಯಗಳನ್ನ ಹುಡುಕಿ ಅದಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಹೋಗೋಣ. ಅದ್ಭುತ. ಎಲ್ಲರೂ ಈಗ ಗ್ಯಾಲರಿ ವ್ಯೂಗ್ ಬನ್ನಿ. ಗ್ಯಾಲರಿ ವ್ಯೂಗ್ ಬಂದು ಎಲ್ಲರೂ ನಿಮ್ಮ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಒಬ್ಬರನ್ನ ಒಬ್ಬರು ನೋಡ್ತಾ ನಿಧಾನಕ್ಕೆ ಸ್ಪಷ್ಟವಾಗಿ ನಾನು ಹೇಳೋದನ್ನ ಹೇಳಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ನನ್ನ ಹೃದಯದ ಅಂತರಾಳದಿಂದ ಈ ಕ್ಷಣದಲ್ಲಿ ಕೃತಜ್ಞತೆಯನ್ನ ತಿಳಿಸ್ತೀನಿ. ಪ್ರತಿದಿನ ಎಲ್ಲರೂ ಒಟ್ಟಿಗೆ ಬಂದು ಈ ಸಕಾರಾತ್ಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ನಮ್ಮೆಲ್ಲರ ಸಕಾರಾತ್ಮಕ ಶಕ್ತಿಯನ್ನ ಒಟ್ಟುಗೂಡಿಸಿ ಈ ಒಂದು ಸಾಮೂಹಿಕ ಆಶೀರ್ವಾದದ ಮುಖಾಂತರ ನಮ್ಮಲ್ಲಿ ಬಹಳಷ್ಟು ಸಕಾರಾತ್ಮಕ ಶಕ್ತಿಯನ್ನ ತುಂಬಿದ್ದಕ್ಕೆ ಎಲ್ಲರಿಗೂ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ
ಆರೋಗ್ಯ, ಬಾಂಧವ್ಯ, ವೃತ್ತಿ ಜೀವನ, ಹಣಕಾಸು, ಈ 4 ಕ್ಷೇತ್ರಗಳಲ್ಲಿ ನಮ್ಮೆಲ್ಲರ ಸಕಾರಾತ್ಮಕ ಶಕ್ತಿಯ ಫಲಿತಾಂಶದಿಂದ ಎಲ್ಲಾ ಆಸೆಗಳು, ಎಲ್ಲಾ ಸಂಕಲ್ಪಗಳು ಅದ್ಭುತವಾಗಿ, ಅಮೋಘವಾಗಿ, ಸುಲಭವಾಗಿ, ಸರಾಗವಾಗಿ, ಯಾವ ರೀತಿಯ ಪರಿಶ್ರಮವೂ ಇಲ್ಲದೆ ಪವಾಡಮಯವಾಗಿ, ವೇಗವಾಗಿ ನೆರವೇರಿದೆ. ತಥಾಸ್ತು, ತಥಾಸ್ತು, ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಅದ್ಭುತ ಗೆಳೆಯರೇ, ಈ ಒಂದು ಸಕಾರಾತ್ಮಕ ಪಯಣವನ್ನ, ಒಂದು ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆಯನ್ನ ನಾವು ಶುರು ಮಾಡಿ ಇವತ್ತಿಗೆ ನಾವು ಅಂದುಕೊಂಡಂತೆ 30 ದಿನಗಳನ್ನ ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸ್ತಾ ಇದೀವಿ. ಎಲ್ಲರೂ ಸಿ ಅಂತ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಕಂಗ್ರಾಚುಲೇಷನ್ಸ್ ಅಂತ. ಯಾರೆಲ್ಲ ರೆಕಾರ್ಡಿಂಗ್ ಮುಖಾಂತರ ಆಗ್ಲಿ, ಲೈವ್ ಆಗ್ಲಿ 30 ದಿನ ಭಾಗವಹಿಸಿದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಆದರೆ ಈ ಪಯಣ ಇಲ್ಲಿಗೆ ಮುಗೀತಾ ಇಲ್ಲ. ಈ ಪಯಣ ಇಲ್ಲಿಂದ ಶುರುವಾಗ್ತಾ ಇದೆ. ಈಗಾಗಲೇ ನಾನು ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿದ್ದೀನಿ ಹೇಗೆ ಈ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಎಂಬ ಒಂದು ವೇದಿಕೆಯನ್ನ ನಾನು ಸೃಷ್ಟಿಸಿದ್ದೀನಿ. ಅದರಲ್ಲಿ ನಾವು ಸತತವಾಗಿ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಸಂಜೆ 9:45 10:15 ಇದೇ ರೀತಿ ಸಿಕ್ಕಿ ಪ್ರತಿದಿನ ನಾವು ಈ ಒಂದು ಮ್ಯಾಜಿಕ್ ಪ್ರಕ್ರಿಯೆಯನ್ನ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದೀನಿ. ಮತ್ತೊಮ್ಮೆ ನಾನು ಚಾಟ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈಗಾಗಲೇ ಜಾಯಿನ್ ಆಗಿದ್ದೀರಾ ನಿಮಗೆ ಅಭಿನಂದನೆಗಳು. ಯಾರೆಲ್ಲ ಜಾಯಿನ್ ಆಗಿಲ್ಲ, ಈ ಕೂಡಲೇ ಅಲ್ಲಿ 555 ರುಪೀಸ್ ಅದಕ್ಕೆ ಫೀ ಇರುತ್ತೆ, 555 ರೂಪಾಯಿ ಪೇ ಮಾಡಿ. ಅಲ್ಲೇ ನೀವು ಪೇ ಮಾಡಿ, ಕ್ಲಿಕ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಮುಂದಿನ ಸೋಮವಾರದಿಂದ ನಾವು ಆ ಒಂದು ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಪ್ರತಿದಿನ ಮೀಟಿಂಗ್ ಲಿಂಕ್ ನ ಅಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ಕರೆಕ್ಟ್ ಆಗಿ 9:40 ಬಂದು ಲಾಗಿನ್ ಆಗ್ತೀರಾ. 9:45 ನಾವು ಇದೇ ರೀತಿ ಒಟ್ಟಿಗೆ ಸಿಕ್ಕಿ ಪ್ರತಿದಿನ ನಮ್ಮ ಅಂತರಂಗ ಮನಸ್ಸಿನಲ್ಲಿ, ನಮ್ಮ ಅಚೇತನ ಮನಸ್ಸಿಗೆ ಪ್ರೋಗ್ರಾಮಿಂಗ್ ಮಾಡ್ತಾ ಈ ಒಂದು ಸಕಾರಾತ್ಮಕ ಪಯಣವನ್ನ ಮುಂದುವರಿಸ್ತಾ ಹೋಗ್ತೀವಿ. ಎಷ್ಟು ಜನ ಇದನ್ನ ಮಾಡ್ತೀರಾ? IP ಅಂತ ಟೈಪ್ ಮಾಡಿ, ಐ ಪ್ರಾಮಿಸ್ ಅಂತ. ಬರೀ ಮೊದಲನೇ ಬಾರಿ ಆಗಿರೋದ್ರಿಂದ ಈ ಸರ್ತಿ ಮಾತ್ರ ಯಾರೆಲ್ಲ ಈ ಒಂದು ಪಯಣಕ್ಕೆ ಸೈನ್ ಅಪ್ ಮಾಡ್ತೀರಾ, ನಿಮಗೆ ನಾನು ಹೇಳಿದ್ದೀನಿ 30 ದಿನ ಅಲ್ಲ, ಮಾರ್ಚ್ 31ನೇ ತಾರೀಕುವರೆಗೂ ನಿಮ್ಗೆ ಈ ಒಂದು ಸದಸ್ಯತ್ವ ಇರುತ್ತೆ. ಮುಂದಿನ 1 ತಿಂಗಳು 20 ದಿನ, ಆಲ್ಮೋಸ್ಟ್ 50 ದಿನ ನೀವು ನನ್ನ ಜೊತೆ ಈ ಒಂದು ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನ ಹೀಗೆ ಮುಂದುವರಿಸ್ತಾ ಹೋಗೋ ಒಂದು ಅವಕಾಶವನ್ನ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಈ ಕೂಡಲೇ ತಪ್ಪದೆ ಚಾಟ್ ಬಾಕ್ಸ್ ನಲ್ಲಿ ಮತ್ತೊಮ್ಮೆ ಲಿಂಕ್ ಅನ್ನ ಹಾಕ್ತಾ ಇದ್ದೀನಿ, ಸೈನ್ ಅಪ್ ಮಾಡ್ಕೊಳ್ಳಿ. ಗ್ರೂಪ್ ಅಲ್ಲಿ ಕೂಡ ಇವತ್ತು ಹಾಕ್ತೀನಿ. ಸೊ ಎಲ್ಲರೂ ಈ ಒಂದು ಪಯಣವನ್ನ ನಿಲ್ಸೋದು ಬೇಡ ಗೆಳೆಯರೆ. ಈ ಒಂದು ಏನ್ ಎನರ್ಜಿನ ನಾವು ಬಿಲ್ಡ್ ಮಾಡಿದೀವಿ ಇದನ್ನ ಹೀಗೆ ಮುಂದುವರಿಸೋಣ. ಮತ್ತೆ ಯಾರೆಲ್ಲ ಬೆಂಗಳೂರಲ್ಲಿ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ಕೊಳ್ತಾ ಇದ್ದೀರಾ, ಒಂದು ಫಾರ್ಮ್ ಲಿಂಕ್ ನ ಕೂಡ ನಾನು ಪ್ರತಿ ಸರ್ತಿ ಹಾಕ್ತಾ ಇರ್ತೀನಿ ಕಮ್ಯುನಿಟಿನಲ್ಲಿ. ಅದರಲ್ಲಿ ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿ. ಸೊ ನಾವು ಒಂದು ತಂಡವನ್ನ ಕಟ್ಕೊಂಡಿದೀವಿ. ಆ ತಂಡದಲ್ಲಿ ಈಗ ಅದರದ್ದು ಕೆಲಸಗಳನ್ನ ಶುರು ಮಾಡಿ ಆದಷ್ಟು ಬೇಗ ನಾವು ಈ ಕಾರ್ಯಕ್ರಮವನ್ನ ಬೆಂಗಳೂರಲ್ಲಿ ಆಯೋಜಿಸಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೀವಿ. ಅಲ್ಲಿವರೆಗೂ ಈ ಒಂದು ಸಕಾರಾತ್ಮಕ ಪ್ರಕ್ರಿಯೆಯನ್ನ ಪ್ರತಿದಿನ ನಾವು ಮಾಡ್ತಾ ಆ ಎನರ್ಜಿನ ಇಟ್ಕೊಳ್ಳೋಣ. ಮತ್ತೆ ಆದಷ್ಟು ಬೇಗ ಎಲ್ಲರೂ ಅಫ್ಕೋರ್ಸ್ ಹೀಲಿಂಗ್ ಕ್ಲಬ್ ಒಳಗೆ ಬರಬೇಕು. ಅಲ್ಲೇ ನಾವು ಪ್ರತಿದಿನ ಹೀಲಿಂಗ್ ಅನ್ನ ಆಳವಾಗಿ ಮಾಡ್ತಾ ಹೋಗ್ತೀವಿ. ಆದ್ರೆ ಅಲ್ಲಿ ಬರೋ ತನಕ ಈ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನ ನಾವು ಸತತವಾಗಿ ಮಾಡ್ತಾ ಹೋಗೋಣ. ಯಾರೆಲ್ಲ ಹೀಲಿಂಗ್ ಕ್ಲಬ್ ಅಲ್ಲಿ ಇದ್ದೀರಾ, ನಿಮ್ಗೆ ಇದು ಪ್ರತಿದಿನ ಉಚಿತವಾಗಿರುತ್ತೆ. ಸೊ ನೀವು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸು ಮಾಡ್ತಿರ್ತೀರಾ, ನನ್ನ ಜೊತೆ ಆಳವಾಗಿ ನಿಮ್ಮ ನಿರ್ದಿಷ್ಟ ಸಮಸ್ಯೆಗಳಿಗೆ ಹೀಲಿಂಗ್ ಕ್ಲಬ್ ನಲ್ಲಿ ಹೀಲಿಂಗ್ ಕೂಡ ಅನುಭವ ಪಡಿತಾ ಇರ್ತೀರ. ಓಕೆ, ಸೂಪರ್. ಸೊ ಕೊನೆಯ ದಿನ ಈ ಒಂದು 30 ದಿನಗಳ ಒಂದು ಶುರು ಏನ್ ಮಾಡಿದ್ವಿ ಇದನ್ನ ಮುಗಿಸ್ತಾ ಇದೀವಿ. ಯಾರೆಲ್ಲ ಈ 30 ದಿನಗಳು ಅಟೆಂಡ್ ಮಾಡಿದೀರಾ, ಏನೆಲ್ಲ ನಿಮಗೆ ಫಲಿತಾಂಶಗಳು ಸಿಕ್ಕಿದೆ, ಯಾರೆಲ್ಲ ಹಂಚ್ಕೋಬೇಕು ಅಂದ್ಕೊಳ್ತಾ ಇದ್ದೀರಾ, ಮೀ ಅಂತ ಟೈಪ್ ಮಾಡಿ. 1-2-3 ಅನ್ಮ್ಯೂಟ್ ಮಾಡಿ ನಿಮ್ಮ ಅನುಭವಗಳನ್ನ ಕೇಳೋಣ. ಯಾರೆಲ್ಲ ಪೇ ಮಾಡಿದೀರಾ, ನಿಮಗೆ ಗ್ರಾಫಿ ಪ್ಲಾಟ್ಫಾರ್ಮ್ ಅಲ್ಲೇ ನಿಮಗೆ ಕೋರ್ಸ್ ಆಕ್ಸೆಸ್ ಸಿಕ್ಕಿರುತ್ತೆ. ಯಾಕಂದ್ರೆ ನೀವು ಗ್ರಾಫಿ ಮುಖಾಂತರನೇ ಪೇ ಮಾಡ್ತಿರೋದ್ರಿಂದ. ಸೊ ಮೀಟಿಂಗ್ ಲಿಂಕು ನಿಮ್ಗೆ ಗ್ರಾಫಿನಲ್ಲೇ ಹಾಕ್ತೀವಿ. ಮತ್ತೆ ವಾಟ್ಸ್ಆಪ್ ಅಲ್ಲೂ ನಾನು ಮೊದಲನೇ ಸರ್ತಿ ತಿಳಿಸ್ತೀನಿ ಹೇಗೆ ಅಟೆಂಡ್ ಮಾಡೋದು ಅಂತ, ಒಂದು ವಿಡಿಯೋ ಹಾಕಿ ನಾನು ಕಳಿಸ್ತೀನಿ. ಸೊ ಪೇ ಮಾಡಿರೋರೆಲ್ಲ ನಿಶ್ಚಿಂತೆಯಿಂದ ಮಂಡೇ ಈವ್ನಿಂಗ್ ಜಾಯ್ನ್ ಆಗೋದಕ್ಕೆ ಮರಿಬೇಡಿ. ಓಕೆ, ಸೊ ಯಾರು ನಿಮ್ಮ ಅನುಭವವನ್ನ ಹಂಚ್ಕೋಬೇಕು ಅಂದ್ಕೊಳ್ತೀರಾ, ಮೀ ಅಂತ ಟೈಪ್ ಮಾಡಿ.
ಯಾರಾದ್ರೂ ಫಲಿತಾಂಶಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಗೆಳೆಯರೇ? ಈ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ನಲ್ಲಿ ಒಂದು ಭಾಗ ಫಲಿತಾಂಶಗಳನ್ನ ಹಂಚ್ಕೊಳ್ಳೋದು. ಅದು ಸಣ್ಣ ಫಲಿತಾಂಶವಾಗಿರ್ಲಿ ದೊಡ್ಡ ಫಲಿತಾಂಶವಾಗಿರ್ಲಿ ಅಡ್ಡಿ ಇಲ್ಲ. ಏನ್ ಆಗ್ತಾ ಇದೆ ನಿಮ್ಮೊಳಗೆ, ಏನ್ ಅನುಭವ ಆಗ್ತಾ ಇದೆ, ಈ ಒಂದು ಪ್ರತಿದಿನ ನಾವು ಈ ರೀತಿ ಬಂದು ಒಟ್ಟಿಗೆ ಮಾಡ್ತಿರೋದ್ರಿಂದ ಏನೆಲ್ಲ ಬದಲಾವಣೆಗಳು ಬಂದಿದೆ ನಮಗ್ ನೀವು ತಿಳಿಸ್ಬೋದು. ಸೊ ಯಾರು ಹಂಚ್ಕೊಳ್ತೀರಾ? ಮೀ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ. ಬೇಗ ಬೇಗ ಬೇಗ. ಹೇಳಿ, ಯಾರು ಹಂಚ್ಕೊಳ್ತೀರಾ? ಏನ್ ಫಲಿತಾಂಶಗಳು ಬರ್ತಾ ಇದೆ, ಏನ್ ಅನುಭವ ಆಗ್ತಾ ಇದೆ? ಫಲಿತಾಂಶ ಅಂದ್ರೆ ಪ್ರತಿ ಸರ್ತಿ ಪವಾಡ ಆಗಿರ್ಬೇಕು ಅಂತಲ್ಲ, ಏನು ಒಂದು ಸಕಾರಾತ್ಮಕ ಫೀಲಿಂಗ್ ಬರ್ತಾ ಇದೆ, ಹೇಗ್ ಅನ್ನಿಸ್ತಾ ಇದೆ ಈ ಒಂದು ಪ್ರತಿದಿನ ನಾವು ಮಾಡ್ತಿರೋ ಒಂದು ಪ್ರಕ್ರಿಯೆಯಿಂದ ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ನಿಮ್ಮೊಳಗೆ ಏನಾಗ್ತಾ ಇದೆ ಅದನ್ನ ತಿಳಿಸಿದ್ರೆ ಓಕೆ. ಕಮಾನ್ ಗೆಳೆಯರೆ, ಯಾರು ಹಂಚ್ಕೊಳಲ್ವಾ? ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದೀರಾ? ಎಲ್ಲರೂ ಅಷ್ಟೊಂದು ಖುಷಿ ಆಗ್ಬಿಟ್ಟಿದೀರಾ? ಮೇರಿ ಅವರು ಹೌ ಮಚ್ ಟು ಪೇ ಅಂತಿದ್ದಾರೆ. ಆ ಲಿಂಕ್ ನ ಕ್ಲಿಕ್ ಮಾಡಿ ಮೇರಿ ಅವರೇ, ಅಲ್ಲೇ ಕಾಣುತ್ತೆ. 555 ರೂಪಾಯಿ ಇರುತ್ತೆ, ಅಲ್ಲೇ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಗೆಳೆಯರೆ ಬರ್ಲಿ, ಎಲ್ಲರಿಗೂ ಏನ್ ಅನ್ನಿಸ್ತಾ ಇದೆ, ಏನ್ ಆಯ್ತು ಈ ಒಂದು 30 ದಿನ ನಿಮಗ್ ಹೇಗಿತ್ತು ಅದನ್ನ ತಿಳಿಸ್ಕೊಳ್ಳಿ. ಓಕೆ, ಧರಣಿ ಮೋಹನ್ ಅವರಿಂದ ಶುರು ಮಾಡೋಣ. ಧರಣಿ ಮೋಹನ್ ಮತ್ತೆ ಕುಟುಂಬ ಪ್ರತಿದಿನ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಅವರಿಂದ ಕೇಳೋಣ ಹೇಗ್ ಅನ್ನಿಸ್ತು ಅಂತ. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಹೆಸರೇನು? ಧರಣಿ. ಓ, ನಿಮ್ ಹೆಸರೇ ಧರಣಿನಾ? ಓಕೆ. ಮೋಹನ್ ಯಾರು? ಹಸ್ಬೆಂಡ್. ಓಕೆ, ಹೇಳಿ ಮಾ. ಅದೇ ಡೈಲಿ ನಾವು ಅಟೆಂಡ್ ಆಗ್ತಾ ಇರೋದ್ರಿಂದ ಪಾಸಿಟಿವ್, ತುಂಬಾ ಏನೇನೋ ನೆಗೆಟಿವ್ ಥಿಂಕಿಂಗ್ ಬರೋದು ಅದು ಸ್ವಲ್ಪ ಕಡಿಮೆ ಆಗಿದೆ. ಪಾಸಿಟಿವ್ ಥಿಂಕಿಂಗ್ಸ್ ಜಾಸ್ತಿ ಬರ್ತಾ ಇದೆ. ಸೂಪರ್ ಸೂಪರ್. ಎನರ್ಜಿ ಹೇಗಿದೆ? ಫುಲ್ ಡೇ ಎನರ್ಜಿ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿರತ್ತೆ. ಸೂಪರ್ ಸೂಪರ್. ಇದೇ ರೀತಿ ಮಾಡ್ತಾ ಹೋಗಿ. ಇನ್ನು ನಿಮ್ಗೆ ಪ್ರತಿದಿನ ಈಗ ನೆಕ್ಸ್ಟ್ ನಾವು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನ ಅಫಿಷಿಯಲ್ ಆಗಿ ಶುರು ಮಾಡ್ತಾ ಇದೀವಿ. ದೃಢೀಕರಣಗಳನ್ನ ಹೇಗ್ ಮಾಡೋದು ಅಂತ ನಾನು ಒಂದು ಸೆಷನ್ ಅಲ್ಲಿ ನಿಮ್ಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ದೃಢೀಕರಣ ಮಾಡದೆ ಸ್ವಲ್ಪ ಕನ್ಫ್ಯೂಸ್. ಎಸ್ ಎಸ್ ಎಸ್, ಅದಕ್ಕೆ ಒಂದು ಪ್ರಾಪರ್ ಸೆಷನ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದನ್ನ ನೀವು ದೃಢೀಕರಣಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಹೋಗಿ, ಅದರ ಫಲಿತಾಂಶಗಳು ಸಿಗುತ್ತೆ, ಅದನ್ನ ಕೂಡ ಹಂಚ್ಕೋಬೇಕು. ಓಕೆ, ಸೂಪರ್. ಧನ್ಯವಾದಗಳು ಧರಣಿ ಮೋಹನ್ ಅವ್ರಿಗೆ. ಸೊ ಬೇರೆ ಯಾರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಯಾರೆಲ್ಲ ಪೇ ಮಾಡಿದೀರಾ ನೀವೆಲ್ಲ ಗ್ರೂಪ್ ಅಲ್ಲಿ ಆಲ್ರೆಡಿ ನಿಮ್ಗೆ ಆ ಕೋರ್ಸ್ ಆಕ್ಸೆಸ್ ಸಿಕ್ಕಿರುತ್ತೆ ಗೆಳೆಯರೆ. ಒಂದು ವಾಟ್ಸ್ಆಪ್ ಅಲ್ಲಿ ನಾನು ಒಂದು ಮೆಸೇಜ್ ಕೂಡ ಕಳಿಸ್ತೀನಿ, ಈ ವಾರ ಕಳಿಸ್ತೀನಿ. ಸೊ ಸೋಮವಾರದಿಂದ ನೀವು ಜಾಯಿನ್ ಆಗ್ಬೋದು. ಓಕೆ, ವಿವೋ 1920. 1 ನಿಮಿಷ. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹೇಳಿ, ನಿಮ್ ಹೆಸರು? ಸರ್ ಸಂಗಮೇಶ್ ಅಂತ. ಸಂಗಮೇಶ್, ಹೇಳಿ ಸಂಗಮೇಶ್. ಲಾಸ್ಟ್ ಟೈಮ್ ಮಾತಾಡ್ಬೇಕು ಅನ್ಕೊಂಡೆ ಸರ್, ಹಂಗೆ ಸ್ವಲ್ಪ ಹೇಳಿ ಹೇಳಿ. ಇಲ್ಲ, ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಹೇಳಿ. ಇಲ್ಲ ಸರ್, ಇವಾಗ ನನ್ ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಹುಬ್ಳಿಗೆ ಹೋಗಿದ್ದು, ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲ ರಿಸ್ಕ್ ಆಗಿತ್ತು, ಜಾಬ್ ಆಗಿದ್ದಿಲ್ಲ. ಬಟ್ ಹೀಲಿಂಗ್ ಅಲ್ಲಿ ನಮ್ಮ ಮಿಸಸ್ ಹೇಳಿದಕ್ಕೆ ಹೀಲಿಂಗ್ ಅಲ್ಲಿ ಜಾಯ್ನ್ ಆಗಿದೆ. ಅದರಿಂದ ಬಂದಿಂದ ಪಾಸಿಟಿವ್ ನೆಗೆಟಿವ್ ಎಲ್ಲ ಹೋಗಿದೆ. ಪಾಸಿಟಿವ್ ಎನರ್ಜಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮನೆ ನೋಡ್ತಾ ಇದ್ದೆ ರೆಂಟ್ ಅಲ್ಲಿ, ಅವರು ಬೇರೆದವ್ರಿಗೆ 10,000 ಏನೋ ಕೊಡ್ತೀನಿ ಅಂದಿದ್ರು. ಆಮೇಲೆ ನಾನು ಹೋಗಿ ಮಾತಾಡಿದ್ಕೆ ಕಡಿಮೆ ಮಾಡಿದ್ದಾರೆ. ಒಂದು 7,000 ಅಂದ್ರೆ ಹೀಲಿಂಗ್ ಡೈಲಿ ಜಾಯಿನ್ ಆಗ್ತಾ ಇದೀನಿ ಸರ್. ಅದಕ್ಕೆ ಇಲ್ಲ, ರೆಂಟ್ 3,000 ಕಡಿಮೆ ಮಾಡ್ಬಿಟ್ಟು, ಅಡ್ವಾನ್ಸ್ ಕಡಿಮೆ ಮಾಡ್ಬಿಟ್ಟು ಒಳ್ಳೆ ಮನೆನೇ ಸಿಕ್ಕಿದೆ ಸರ್. ಇದ್ರಲ್ಲಿಂದ ಸೂಪರ್, ಕಂಗ್ರಾಚುಲೇಷನ್ಸ್. ಎಲ್ಲರೂ ಸಿ ಅಂತ ಟೈಪ್ ಮಾಡಿ ಗೆಳೆಯರೆ, ಕಂಗ್ರಾಚುಲೇಷನ್ಸ್ ಹೇಳಿ ಸಂಗಮೇಶ್ ಅವ್ರಿಗೆ. ಆ ವರ್ಕ್ ಅಲ್ಲಿ ಚೆನ್ನಾಗಿದೆ ಸರ್. ಏನು ಪ್ರಾಬ್ಲಮ್ ಇತ್ತು ಎಲ್ಲ ಸಾರ್ಟ್ ಔಟ್ ಆಯ್ತು ಸರ್ ಹೀಲಿಂಗ್ ಇಂದ. ವಾಣಿ ಅಂತಂದಿದ್ದಾರೆ, ಲೈವ್ ಅಲ್ಲಿ ಇದಾರೆ ಸರ್ ಇವಾಗ, ವಾಣಿ ಪಡೇಶ್ವರ್ ಅಂತಂದಿದ್ದಾರೆ. ಓಕೆ ಓಕೆ, ಸೂಪರ್, ಕಂಗ್ರಾಚುಲೇಷನ್ಸ್. ಇದೇ ರೀತಿ ಮಾಡ್ತಾ ಹೋಗಿ, ಇನ್ನೂ ಅದ್ಭುತವಾದ ಫಲಿತಾಂಶಗಳು ಬರ್ತಾ ಹೋಗುತ್ತೆ. ಅದ್ಭುತ. ಥ್ಯಾಂಕ್ ಯು ಸಂಗಮೇಶ್. ಎಲ್ಲರೂ ಸಿ ಅಂತ ಟೈಪ್ ಮಾಡಿ ಗೆಳೆಯರೆ, ಕಂಗ್ರಾಚುಲೇಷನ್ಸ್ ಹೇಳಿ. ಸೂಪರ್. ಇನ್ನೊಬ್ಬರನ್ನ ಮಾತಾಡಿಸುವ. ಸಂತೋಷ್ ಅವರು. ಓಕೆ, ಹಾ ಸಂತೋಷ್. ಸೊ ಸಂತೋಷ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ದಾರೆ ಅನ್ಕೊಳ್ತೀನಿ ಎಲ್ಲಾ ಸೆಷನ್ಸ್. ಹೇಳಿ ಸಂತೋಷ್, ನಿಮ್ಮ ಅನುಭವ ಹೇಗಿತ್ತು? ಹಾ ಸರ್, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಹೇಳಿ. ಏನೋ ಒಂದು ಆಮ್ಲಜನಕ ಸಿಕ್ಕಂಗ ಆಗಿತ್ತು ಸರ್ ನನಗಂತೂ.
ನಿಜವಾಗ್ಲು ಆಮ್ಲಜನಕನೇ ಬೆಸ್ಟ್. ಮೊನ್ನೆ ಕೂಡ ಏನೋ ಇಶ್ಯೂಸ್ ಇದೆ ಅಂತ ಹೇಳಿದ್ದೆ. ಇವತ್ತು ನಮ್ ತಾಯಿಯವರಿಂದ ಎಷ್ಟೋ ಕ್ಲಿಯರ್ ಆಯ್ತು. ನಮ್ ತಾಯಿಯವರು ಬೇರೆಯವ್ರ ಕಡೆಯಿಂದ ಹೆಲ್ಪ್ ತಗೊಂಡು ಇವತ್ತು ಅಲ್ಲಿ ದುಡ್ಡು ಕಟ್ಟಬೇಕಾಗಿತ್ತು 1 ಲಕ್ಷ. ನಮ್ ತಾಯಿಯವರೇ ಇದನ್ನ ಹೆಲ್ಪ್ ಮಾಡಿದ್ರು ತಂದ್ಬಿಟ್ಟು. ಆ ಅದೊಂದು ಭಾರಿ ಖುಷಿ ಆಗಿಬಿಟ್ಟಿದೆ ಸರ್. ಅದು ಮಿರಾಕಲ್ ಅಂತಾನೆ ಹೇಳ್ಬೋದು. ಸೂಪರ್. ಅದು ನಕಾರಾತ್ಮಕ ಇದ್ದಾಗ ಅದು ನಾವು ಯೋಚನೆ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ಏನನ್ನು. ಅಂದ್ರೆ ಎಲ್ಲಾ ಕಡೆಯಿಂದ ಪ್ರೆಷರ್ ಬಂದಾಗ ಆ ಮನುಷ್ಯನ್ಗೆ ಏನು ದಾರಿ ತೋಚಂಗಿಲ್ಲ ಸರ್. ನನಗಂತೂ ಆಕ್ಚುಲಿ ಆಕ್ಸಿಜನ್ ಸಿಕ್ಕಂಗಂತಾನೆ ಆಗಿದ್ದು. ನಾನ್ ಮೊದ್ಲು ಹೆಂಗಿದ್ದೆ ಹಂಗೆ ಇರ್ಬೇಕಲ್ಲ ಅಂತ ಹೇಳಿ ಒಂದು ಪಾಸಿಟಿವ್ ಎನರ್ಜಿ ಹೈ ಲೆವೆಲ್ ಬಂದ್ಬಿಟ್ಟು ಸರ್. ಇವಾಗ ಹೈ ಲೆವೆಲ್ ಬಂತು. ನಮ್ ತಾಯಿಯವರೇ ಸಹಾಯ ಮಾಡಿದ್ರು. ಅದು ಇನ್ನೂ ತುಂಬಾ ಖುಷಿ ಆಯ್ತು ನನಗೆ. ಅವ್ರು ಬೇರೆಯವರ ಕಡೆಯಿಂದ ದುಡ್ಡನ್ನ ಅರೇಂಜ್ ಮಾಡಿ ನಂದು ಇವತ್ತು ಇರೋ ಪರಿಸ್ಥಿತಿ ಇವತ್ತು ಆಕ್ಚುಲಿ ವಾರಂಟ್ ಇಶ್ಯೂ ಆಗಿತ್ತು. ಅದು ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಭಾರಿ ಖುಷಿ ಆಗ್ತಾ ಇದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಅದ್ಭುತ. ಕಂಗ್ರಾಚುಲೇಷನ್ಸ್. ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ನಾವು ಹೆಚ್ಚಿಸ್ತಾ ಹೋದ್ರೆ ಮಿಕ್ಕಿದ್ದಲ್ಲ ಅದು ಯಾರ ಮುಖಾಂತರ ತಾಯಿಯಿಂದಾನೇ ಬಂದಿದೆ ಅಂತಿದ್ದೀರಾ. ಇನ್ನು ಬಹಳಷ್ಟು ಬೇರೆ ಬೇರೆ ದಾರಿಗಳಲ್ಲಿ ಸಹಾಯ ಬರುತ್ತೆ. ನಾವು ಮಾಡ್ಬೇಕಾಗಿರೋದಲ್ಲ, ನೀವು ಹೇಳ್ದಂಗೆ ನಮ್ಮಲ್ಲಿ ಆಮ್ಲಜನಕನ ತುಂಬಿಸ್ತಾ ಹೋಗ್ಬೇಕು. ನಾವು ನಮ್ಮನ್ನ ಪಾಸಿಟಿವ್ ಆಗಿ ಇಟ್ಕೋಬೇಕು. ಅದ್ಭುತ ಸಂತೋಷ್. ಇದೇ ರೀತಿ ಮುಂದುವರಿಸ್ತಾ ಹೋಗಿ. ಇನ್ನು ಎಲ್ಲವೂ ನಾನು ಹೇಳ್ದೆ ಅಲ್ವಾ, ಆ 40 ಲಕ್ಷನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೀವು ಜಸ್ಟ್ ಈ ಪಾಸಿಟಿವ್ ಪ್ರಕ್ರಿಯೆನ ಮಾಡ್ತಾ ಹೋಗಿ. ಹೀಲಿಂಗ್ ಕ್ಲಬ್ಗೆ ಆದಷ್ಟು ಬೇಗ ಬನ್ನಿ. ಹೀಲಿಂಗ್ ಅನ್ನು ಮಾಡ್ತಾ ಹೋಗಿ. ಎಲ್ಲ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಎಲ್ಲರೂ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡ್ಬೋದಾ ಗೆಳೆಯರೆ? ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡಿ ಸಂತೋಷ್ ಅವ್ರಿಗೆ. ಬೂಟ್ ಕ್ಯಾಂಪ್ ಬಗ್ಗೆ ಕೇಳ್ತಿದ್ದಾರೆ ಅಂತಿದ್ದಾರೆ. ಬೂಟ್ ಕ್ಯಾಂಪ್ ಯಾರೇ ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ಬೇಕು ಅಂದ್ರು ಅದರ ಲಿಂಕು ನಿಮ್ಮ ಹೀಲಿಂಗ್, ನೀವ್ ಯಾವ ಬೂಟ್ ಕ್ಯಾಂಪ್ ಜಾಯ್ನ್ ಆಗಿದ್ದೀರಾ ಆ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಇರುತ್ತೆ. 1 ನಿಮಿಷ ನಾನು ನಿಮ್ಗೆ ಲಿಂಕ್ ಅನ್ನ ಕೊಡ್ತೀನಿ. ಸೊ ಮತ್ತೆ ನಾವು ಸೋಮವಾರ ಸಿಗ್ತಾ ಇದೀವಿ ಗೆಳೆಯರೆ. ಸೋಮವಾರ ಸಂಜೆ ಇದೇ ಸಮಯಕ್ಕೆ ರಾತ್ರಿ 9:45ಗೆ ನಾವೆಲ್ಲ ಸಿಗ್ತಾ ಇದೀವಿ. ಯಾರೆಲ್ಲ ಬೂಟ್ ಕ್ಯಾಂಪ್ ಲಿಂಕ್ ನಾನು ಗ್ರೂಪ್ ಅಲ್ಲಿ ಚಾಟ್ ಅಲ್ಲಿ ಹಾಕಿದ್ದೀನಿ. ಕಾಪಿ ಮಾಡಿ ನೀವು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ಬೋದು. ನಳಿನ ಅವರೇ, ಸೋಮವಾರದಿಂದ ನಾವು ಸತತವಾಗಿ ಪ್ರತಿ ವಾರ 5 ದಿನ ಇದೇ ರೀತಿ ಸಿಕ್ಕಿ ಇದನ್ನ ಮುಂದುವರಿಸ್ತಾ ಹೋಗ್ತೀವಿ. ಎಲ್ಲರೂ ಅಫಿಷಿಯಲ್ ಆಗಿ ಸೇರ್ಕೊಳ್ಳಿ. ಇವತ್ತಿಗೆ ನಾವು ಈ ಒಂದು ಉಚಿತವಾಗಿ 30 ದಿನಗಳ ಸಾಮೂಹಿಕ ಹೀಲಿಂಗ್ ಏನ್ ಮಾಡ್ತಾ ಇದ್ದೀವಿ ಆ ಪ್ರಕ್ರಿಯೆಯನ್ನ ಮುಗಿಸ್ತಾ ಇದೀವಿ. ಸೋಮವಾರದಿಂದ ನಾವು ಒಂದು ಹೊಸ ಪಯಣವನ್ನ ಶುರು ಮಾಡ್ತಾ ಇದೀವಿ. ನಾವೆಲ್ಲ ಒಟ್ಟಿಗೆ ಇನ್ನೂ ಪ್ರಾಮಾಣಿಕವಾಗಿ, ಇನ್ನೂ ಆಸಕ್ತಿ ವಹಿಸಿ ನಮ್ಮ ಹೊರಗಿನ ಪ್ರಪಂಚದಲ್ಲಿ ನಾವು ಕಿತ್ತಾಡಲ್ಲ, ಒದ್ದಾಡಲ್ಲ, ಜಗಳ ಮಾಡಲ್ಲ, ಗುದ್ದಾಡಲ್ಲ. ನಮ್ಮ ಅಂತರಂಗ ಪ್ರಪಂಚದಲ್ಲಿ ಪ್ರತಿದಿನ ಒಂದು 1/4 ಗಂಟೆ ನಮಗಾಗಿ ನಾವು ಕೊಟ್ಕೊಳ್ತಾ ಕೆಲಸ ಮಾಡ್ತಾ ಹೋಗ್ತೀವಿ. ಅದರ ಮ್ಯಾಜಿಕ್ ನ ಅನುಭವಿಸ್ತಾ, ಹಂಚ್ಕೊಳ್ತಾ ಮುಂದಕ್ಕೆ ಸಕಾರಾತ್ಮಕ ಜೀವನವನ್ನ ರೂಪಿಸ್ಕೊಳ್ತಾ ಹೋಗ್ತೀವಿ. ಸೋಮವಾರದಿಂದ ಈ ಹೊಸ ಪಯಣದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಆಗೋದಕ್ಕೆ ನಾನು ಉತ್ಸಾಹದಿಂದ ಕಾಯ್ತಾ ಇದ್ದೀನಿ. ಎಲ್ಲರೂ ಏನೇ ಪ್ರಶ್ನೆಗಳಿದ್ರು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಪಿಂಗ್ ಮಾಡಿ, ನಾವು ಸಹಾಯ ಮಾಡ್ತೀವಿ. ಮತ್ತೆ ನಾವು ಸೋಮವಾರ ಸಿಗೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕರ್ನಾಟಕ ವಿಹಾನ್ ಸೈನಿಂಗ್ ಆಫ್. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಅಭಿನಂದನೆಗಳು. ಬೇರೆಯವರು ಏನೇ ಪ್ರಶ್ನೆ ಇದ್ರು ನಮ್ಮ ವಾಟ್ಸ್ಆಪ್ ನಂಬರ್ ಇಲ್ಲಿ ಹಾಕ್ತಾ ಇದ್ದೀನಿ, ಅದಕ್ಕೆ ಪಿಂಗ್ ಮಾಡಿ. ನಾನು ನಿಮಗೆ ಜಾಯ್ನ್ ಆಗೋದಕ್ಕೆ ಸಹಾಯ ಮಾಡ್ತೀನಿ. ಸೋಮವಾರದಿಂದ ನಾವು ಲೈವ್ ಆಗಿ ಸಿಕ್ಕಿ ಈ ಒಂದು ಹೀಲಿಂಗ್ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇದೀವಿ. ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ? ಎಸ್, ಈಗ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಎಲ್ಲ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ನಾವು ಸೋಮವಾರ ಸಿಗೋಣ. ಬಾಯ್ ಬಾಯ್. ಹ್ಯಾಪಿ ವೀಕೆಂಡ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ಹ್ಯಾಪಿ ಶಿವರಾತ್ರಿ. ಸೋಮವಾರದಿಂದ ನಾವು ಸಿಕ್ಕಿ ಈ ಪಯಣವನ್ನ ಮುಂದುವರಿಸೋಣ. ಧನ್ಯವಾದಗಳು. ಶುಭರಾತ್ರಿ. ಬಾಯ್ ಗೆಳೆಯರೆ.